ಮರೆತ ಜಿಲ್ಲಾಡಳಿತ. ಬೆಂಕಿ ಅವಘಡದಲ್ಲಿ ಮನೆ ಕಳೆದುಕೊಂಡ ನಿರಾಶ್ರಿತರಿಗೆ ಪುನರ್ವಸತಿ ಕಲ್ಪಿಸಲು ದಲಿತ ಮುಖಂಡರು ಒತ್ತಾಯ. ಆಕಾಶವೇ ಒದಿಕೆ, ಭೂಮಿಯೇ ಆಸೆಗೆ, ಕುಡಿಯಲು ನೀರಿಲ್ಲ, ಉಣಲು ಕೂಳಿಲ್ಲ, ತುತ್ತು ಅನ್ನಕ್ಕಾಗಿ ಅಂಗಲಾಚುತ್ತಿರುವ ಅಲೆಮಾರಿಗಳು. ಅಲೆಮಾರಿಗಳ ದುಸ್ಥಿತಿಗೆ ಮರುಕಪಟ್ಟ ಸಾರ್ವಜನಿಕರು ನೆರವು ನೀಡಿದರೆ ಜಿಲ್ಲಾಡಳಿತ ಮಾತ್ರ ಕನಿಷ್ಠ ಮಾನವೀಯತೆ ತೋರದೆ ನಿರ್ಲಕ್ಷ್ಯ ಮಾಡಿರುವ ಘಟನೆ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಅಂದನಕೆರೆ ಹೋಬಳಿ ಕುಪ್ಪೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಾಂಧಿನಗರ ಕ್ರಾಸ್ನಲ್ಲಿ ನಡೆದಿದೆ. ಚಿಕ್ಕನಾಯಕನಹಳ್ಳಿ ಗಾಂಧಿನಗರ ಕ್ರಾಸ್ನಿಂದ ಕೈಮರ ಕಾಮಸಮುದ್ರಕ್ಕೆ ಹೋಗುವ ರಸ್ತೆಯಲ್ಲಿ ವಾಸವಾಗಿದ್ದ ಸುಮಾರು 15ಕ್ಕೂ ಹೆಚ್ಚು ಕೊರಚ ಜನಾಂಗದ ಅಲೆಮಾರಿಗಳು ಕುಟುಂಬಗಳು ರಸ್ತೆ ಬದಿ ಜೋಪಡಿ ನಿರ್ಮಿಸಿಕೊಂಡು ವಾಸ ಮಾಡುತ್ತಿದ್ದರು. ಕೆಲವರು ಕೂದಲು ವ್ಯಾಪಾರ ಮಾಡಿದರೆ ಕೆಲವರು ಹಂದಿ ಸಾಗಾಣಿಕೆ ಮಾಡಿಕೊಂಡು ಬಡತನದಲ್ಲಿ ನೆಮ್ಮದಿಯ ಜೀವನ ನಡೆಸುತ್ತಿದ್ದರು. ಆದರೆ ದಿನಾಂಕ 14/3/2025 ರಾತ್ರಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಸುಮಾರು 14 ಗುಡಿಸಲುಗಳು ಸಂಪೂರ್ಣವಾಗಿ ಭಸ್ಮವಾಗಿವೆ. ಗುಡಿಸಲಿನಲ್ಲಿ ವ್ಯಾಪಾರಕ್ಕೆ ಇಟ್ಟಿದ್ದ ಹಣ, ದವಸ ಧಾನ್ಯ, ಪಾತ್ರೆ, ಪಡಗ, ಬಟ್ಟೆ ಬರಿ ಸಂಪೂರ್ಣ ಸುಟ್ಟು ಭಸ್ಮವಾಗಿದ್ದು, ಇಡೀ ಕುಟುಂಬಗಳ ಜೀವನ ಸಂಪೂರ್ಣ ಅಕ್ಷರ ಸಹ ನಾಶವಾಗಿದ್ದು, ಜೀವನ ಬೇದಿಗೆ ಬಿದ್ದಿದೆ. ಉಡಲು ಬಟ್ಟೆ ಇಲ್ಲ, ತಿನ್ನಲು ಊಟವಿಲ್ಲ. ಹೆಂಗಸರು ಮಕ್ಕಳು ತುತ್ತು ಅನ್ನಕ್ಕಾಗಿ ಹಾಹಾಕಾರ ಪಡುತ್ತಿದ್ದಾರೆ. ಮಾನವೀಯ ನೆಲೆಯಲ್ಲಿ ನಿರ್ಗತಿಕರಿಗೆ ಅನ್ನ, ಆಶ್ರಯ, ಸೂರು ನೀಡಬೇಕಾದ ಜಿಲ್ಲಾಡಳಿತ ಕನಿಷ್ಠ ನಿರಾಶ್ರಿತರಿಗೆ ಕುಟುಂಬಗಳಿಗೆ ನೆರವು ನೀಡಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಹೋರಾಟ ಕೂಡ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ.